ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು, ಏನಿಲ್ಲ. ಚಿಕನ್ ಬಿರಿಯಾನಿ ಮಾಡ್ತೀವಲ್ವ, ಚಿಕನ್ ಹಾಕೋ ಕಡೆ ಈ ಮಶ್ರೂಮ್ ಹಾಕ್ಬಿಡೋದು ಅಷ್ಟೇ. ಸೊ ಮಶ್ರೂಮ್ ಇಷ್ಟ ಆಗುತ್ತೆ ನಮಗೆ. ಈ ನಾನ್ ವೆಜ್ ಮಾಡ್ಕೊಳ್ದೇ ಇರೋ ದಿನ ಈ ಥರ ಮಶ್ರೂಮ್ ಹಾಕಿ ಮಾಡಿಕೊಂಡ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅಥರ್ವನು ಕೂಡ ಇಷ್ಟಪಟ್ಟು ತಿಂತಾನೆ. ಮಕ್ಕಳಾದಮೇಲೆ ನಮ್ಮದು ಪ್ರಿಫರೆನ್ಸ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ರೆಡಿ ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಮಾಡೋದಾಗುತ್ತೆ. ಇವಾಗಲೂ ಅಷ್ಟೇ ಅಥರ್ವ ಹೇಳ್ತಾ ಇರ್ತಾನೆ, ಮಮ್ಮಿ ಇವತ್ತೇನು ಟಿಫನ್, ಬೆಳಿಗ್ಗೆ ಎದ್ದಿದ ತಕ್ಷಣ ಕೇಳ್ತಾನೆ. ಸೊ ಅವನಿಗೆ ಈ ಇಡ್ಲಿ ದೋಸೆ ಚಪಾತಿ ಈ ಥರದ್ದು ಜಾಸ್ತಿ ಇಷ್ಟ ಆಗುತ್ತೆ ರೈಸ್ ಐಟಮ್ಗಿಂತ. ಬಟ್ ಮಶ್ರೂಮ್ ಪಲಾವ್ ಅಂತ ಅಂದಿದ ತಕ್ಷಣ ಹ್ಞೂ ಮಮ್ಮಿ ಆಯಿತು ಮಾಡಿ ಅಂತ ಅಂದ. ಓಕೆ, ಅದನ್ನು ಮಾಡಿ ಅವನಿಗೂ ಕೂಡ ತಿನ್ನಿಸಿ ಈಗ ನೆಕ್ಸ್ಟ್ ಅವ್ನು ಇನ್ನೇನು ಸ್ಕೂಲಿಗೆ ಅಂತ ಹೊರಡಬೇಕು, ರೆಡಿಯಾಗಿದ್ದಾನೆ. ಈ ಕೇರಮ್ ತರಿಸಾದ್ಮೇಲೆ ಅವನಿಗೆ ಏನೋ ಒಂಥರ ಇಂಡೋರ್ ಗೇಮ್ಸ್ ಇದು ಆಡೋದಕ್ಕೆ ಖುಷಿ ಪಡ್ತಾನೆ ಅವನು. ಕಳ್ಳ ಅಲ್ಲಿಂದ ಕುತ್ಕೊಂಡು ಇಲ್ಲಿ ಬಂದು ಕುತ್ಕೊಂಡ್ರೆ ಇಲ್ಲಿ ಪಾನ್ಸ್ ಇದೆ ಹೊಡೆದ್ಬಿಡ್ಬೋದು ಅಂತನಾ? ಹಾ ಹಂಗಲ್ಲ ಆಟ, ತಪ್ಪು ಗೊತ್ತಾ ಹಂಗೆ ಆಡೋದು. ನೋಡು, ನಿನ್ಗೆ ಸ್ಟ್ರೈಕರ್ ಎತ್ಕೊಳ್ಳೋದಕ್ಕೆ ಹಿಂಸೆ ಆಗಲ್ವಾ? ಅದೇ ನೀನ್ ಅಲ್ಲಿ ಕುತ್ಕೊಂಡ್ರೆ ಈಸಿಯಾಗಿ ಎತ್ಕೋಬಹುದು. ಪಾನ್ಸ್ ಎಲ್ಲ ಇಲ್ಲಿದೆಯಲ್ಲ, ಹೊಡಿಯಕ್ ಈಸಿ ಆಗುತ್ತೆ ಅಂತ. ಪ್ರತಿ ಸಲ ಎತ್ಕೊಳಕ್ ನಿಂಗೆ ಹಿಂಸೆ ಆಗೋದು, ನಾನಂತೂ ಎತ್ಕೊಳಲ್ಲ. ಹೊಡೆದ್ಬಿಟ್ಟ ಏ ನೋಡಿ, ಈಗ ಎತ್ಕೊಡಕ್ಕೆಲ್ಲ ಕಷ್ಟ ಆಗಲ್ವಾ? ಕುತ್ಕೋ ಅಲ್ಲೇ. ಹಂಗಿಲ್ಲ ಮಗ್ನೆ, ಆಪೋಸಿಟ್ ಕುತ್ಕೋಬೇಕು. ಹೊಡಿ ಆಯ್ತು. ನಾನಾ ಅಥರ್ವ ಅವ್ನು ಸ್ಕೂಲ್ ವ್ಯಾನ್ ಬರೋವರೆಗೂ ಟಿ ವಿ ನೋಡ್ತಾನೆ, ಅದು ನೋಡ್ತಾನೆ, ಇದು ನೋಡ್ತಾನೆ, ಮೊಬೈಲ್ ನೋಡೋದಕ್ಕೆ ಇಷ್ಟಪಡ್ತಾನೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ಬಿಡ್ತೀನಿ, ಡೈವರ್ಟ್ ಮಾಡಿಬಿಡ್ತೀನಿ. ಅವ್ನು ಆರಾಮ್ಸೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು, ಅಂದರೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ನ ಮೈಂಡ್ ಕಾಮ್ ಆಗಿರಬೇಕು, ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಅವ್ನು ಖುಷಿಯಾಗೇ ಸ್ಕೂಲಿಗೆ ಹೋದ. ಸೊ ಈ ಡ್ರೆಸ್ ಬಗ್ಗೆ ನಾನು ನಿಮಗೆ, ಇದು ಲ್ಯಾವೆಂಡರ್ ಕಲರು, ಇದು ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅನ್ನೋ ಅವ್ರ ಪೇಜಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅಲ್ವಾ, ಅವ್ರ ಹತ್ರನೇ ತರಿಸಿದ್ದು. ಕಾಟನ್ ಮೆಟೀರಿಯಲ್. ಸೊ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಾ, ನಾನು ಕಾಟನಲ್ಲೇ ಜಾಸ್ತಿ ಡ್ರೆಸ್ಗಳನ್ನ ತರಿಸ್ಕೊತೀನಿ. ಯಾಕಂದರೆ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಫೀಸ್ ವೇರಿಗಿರ್ಬೋದು, ಡೈಲಿ ವೇರ್ಗಿರ್ಬೋದು. ಕಾಟನ್ ಮೆಟೀರಿಯಲ್ ಒಂಥರ ನಮಗೆ ಬೇಗ ಡ್ರೆಸ್ ಚೇಂಜ್ ಮಾಡಬೇಕಂತ ಅನ್ಸಲ್ಲ, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ನು, ಹಾಗಾಗಿ ತರಿಸ್ದೆ. ಬಟ್ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಮೇ ಬಿ ಎಲ್ಲಿ ಸಾಕಾಗ್ತಿತ್ತು, ಇದು ಎಕ್ಸೆಲಲ್ಲಿದೆ. ವೇರ್ ಮಾಡಿ ನಾನು ನೋಡ್ತೀನಿ ಯಾವ ಥರ ಕಾಣಿಸುತ್ತೆ ಏನೋ ಅಂತ ಅಂದ್ಬಿಟ್ಟು. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತಲೇ ಸರ್ಚ್ ಮಾಡಿದ್ರೆ ಅವರು ಒಳ್ಳೆ ಕಾಟನ್ ಡ್ರೆಸ್ಸಲ್ಲಿ ನೀವೇನಾದರೂ ಹುಡುಕ್ತಾ ಇದ್ರೆ ಕಾಟನ್ ಡ್ರೆಸ್ನ, ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ. ಡ್ರೆಸ್ ವೇರ್ ಮಾಡಿದೆ, ಸಖತ್ತಾಗಿದೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಕಾಟನ್ ಅಲ್ವಾ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ನನಗೆ ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಹೆಂಗೆ ಅಂತ ಅಂದರೆ, ಇದು ನೋಡಿ, ಇಲ್ಲಿ ಓಪನಿಂಗ್ ಇದೆಯಲ್ಲ, ಹೊರಗಡೆ ಲೈನಿಂಗ್ ಇದೆ, ಚೆನ್ನಾಗಿದೆ. ಕಲರು ಅಷ್ಟೇ ಲ್ಯಾವೆಂಡರ್ ಕಲರು. ಸೊ ದುಪ್ಪಟ್ಟ ಬಂದು ಈ ಥರ ಸ್ವಲ್ಪ ಕಲರ್, ಸ್ವಲ್ಪ ಲೈಟಾಗಿ ಅಂದರೆ ಡಾರ್ಕ್ ಆಗಿದೆ. ಆ್ಯಂಡ್ ಪ್ಯಾಟ್ರನ್ ಚೆನ್ನಾಗಿದೆ. ಫುಲ್ಲು ಕಾಲರ್ ನೆಕ್ ಬರುತ್ತೆ, ಚೆನ್ನಾಗಿ ಕಾಣ್ತೈತೆ ನಮಗೆ. ಚೆನ್ನಾಗಿದೆ. ಪ್ಯಾಂಟ್ ಬಂದು ಇದು ಫುಲ್ಲು ಲೆಂತ್ ಇದೆ ಟಾಪು. ಪ್ಯಾಂಟು ಪ್ಲಾಜಾ ಪ್ಯಾಂಟ್ ಥರ ಬರುತ್ತೆ. ಸೊ ಹೀಲ್ಡ್ ಹಾಕ್ಕೊಂಡ್ರೆ ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಹಾಗೆ ಒಂದಷ್ಟು ಕೊರಿಯರ್ ಬಂದಿದೆ. ಏನಿದೆ ಏನು ಅಂತ ನೋಡೋಣ. ನನಗೆ ಬುಕ್ ಮಾಡಿರ್ತೀನಿ, ಬಟ್ ನೆನಪೇ ಇರೋದಿಲ್ಲ ಏನೇನಿರುತ್ತೆ ಅಂತ. ಇದಂತೂ ಗೊತ್ತಾಯ್ತು, ಕೆಳಗಡೆ ಇರೋದು ಏನು ಅಂತ. ಅದು ವಿಲೇಜ್ ಡೆಕೋರಿಂದ ನಾನು ಲಾಸ್ಟ್ ಟೈಮ್ ಮಡ್ ಪಾಟ್ ತರಿಸಿದೆ ನೋಡಿ, ಅಲ್ಲೇನೆ ತರಿಸಿರೋದು. ಅದು ಆ್ಯಕ್ಚುಲಿ ನನಗೆ ಕೊಲಾಬ್ರೇಷನ್ಗೆ ಬಂದಿರೋದು. ಫಾಕ್ಸ್ ಸ್ಟೈಲ್ ಇದು. ಇದು ಫಾಕ್ಸ್ ಸ್ಟೈಲ್ ಯು ಗ್ಲೋ ಡಿಫ್ರೆಂಟ್ ಬ್ರೈಟ್ ಆಸ್ ಡೇ ಬ್ರೈಟನಿಂಗ್ ಮಾಯಿಶ್ಚರೈಸರ್ ಅಂತ ಅಂದ್ಬಿಟ್ಟು ಇದು ಮಾಯಿಶ್ಚರೈಸರ್ ತರಿಸಿದ್ದೆ. ಅದು ನಮ್ಮ ಮನೆಗೆ ಅದು ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಲೊಕೇಶನ್ ಅವ್ರವರೇ ಇರ್ತಾರೆ ಅಲ್ವಾ ನವೀನ್? ಅಂದ್ರೆ ಫ್ಲಿಪ್ಕಾರ್ಟ್, ಈ ಕಾರ್ಟ್, ಶಡೋಫ್ಯಾಕ್ಸ್ ಗೊತ್ತಾಗ್ಬಿಟ್ಟಿರುತ್ತಲ್ಲ. ಮೇಡಮ್ ಎಲ್ಲಿದ್ದೀರಾ, ನಿಮ್ಮನೇನಾ ಮನೇನಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. DTDC ಆಮೇಲೆ ಪೋಸ್ಟ್ ಆಫೀಸ್ ಎಲ್ರಿಗೂ ರೆಗ್ಯುಲರ್ ಆಗಿ ಗೊತ್ತು. ಸೊ ಇದು ಬಂದು ಪರ್ಪಲ್ ಮ್ಯಾಜಿಕ್ ವೈಟನಿಂಗ್ ಟೂತ್ ಪೇಸ್ಟ್. ಸೊ ಆಲ್ಮೋಸ್ಟ್ ಬರ್ತಾರೆ, ಬಂದ್ಬಿಟ್ಟು ನಾನು ಇಲ್ಲ ಅಂತ ಅಂದ್ರು ಇಟ್ಬಿಟ್ಟು ಹೊಟ್ಟೋಗ್ತಾರೆ. CC ಕ್ಯಾಮ್ ಇದೆಯಲ್ಲ, ಇಟ್ಬಿಟ್ಟು ಹೋಗಿರ್ತಾರೆ.
ನನಗೆ ನೆನಪೇ ಇರಲ್ಲ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಎಲ್ಲೋ ಅಂತೂ ರೆಗ್ಯುಲರ್ ಇರೋರು ಕಾಲು ಮಾಡಲ್ಲ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಇಟ್ಬಿಟ್ಟು ಹೊರ್ಟೋಗ್ತಾರೆ. ಇಫ್ ಇನ್ ಕೇಸ್ ನಾನು ಏನಾದ್ರು ಫೋನ್ ಎತ್ತಿಲ್ಲ ಅಂತ ಅಂದ್ರೆ ಅವ್ರು ಇಟ್ಬಿಟ್ಟು ಹೋಗಿರ್ತಾರೆ. ಯಾವ್ದೋ ಒಂದ್ ಹಂಗೆ ಆಗಿತ್ತು ನೆನ್ನೆ. ಇರ್ಲಿಲ್ವಲ್ಲ. ಇದೇನೆ ವಿಲೇಜ್ ಡೆಕೋರ್, ಹೋಮ್ ಡೆಕೋರ್, ಹಾ ವಿಲೇಜ್ ಡೆಕೋರ್ದು. ಕಾಲೇ ಬಂದಿಲ್ಲ ಇಟ್ಬಿಟ್ಟು ಹೊರಟೋಗೋರೆ. ಇಟ್ಟವ್ರೆ. ಯಾಕೆ ಓಪನ್ ಮಾಡಕ್ ಗೊತ್ತಾಯ್ತಿಲ್ವಾ? ಕಟ್ಟೆ ಮಾಡ್ಬಿಡ್ತೀವಿ ಪೇಶೆಂಟ್. ಕೆಲವರು ಒಂದು ರೀಲ್ಸ್ ಮಾಡ್ತಾರೆ ಗೊತ್ತಾ, ಈಗ ಪ್ಲಾಸ್ಟಿಕ್ ಕವರ್ ಗಂಟ್ ಹಾಕಿರ್ತಾರಲ್ಲ, ಬೇರೆಯವ್ರು ಯಾವ ತರ ಓಪನ್ ಮಾಡ್ತಾರೆ ಅದನ್ನ ಫುಲ್ ಪೇಶನ್ಸ್ ಇಂದ. ನವೀನ್ ಅಂತವ್ರು ಫುಲ್ ಪೇಶನ್ಸ್ ಇಂದ ಅದನ್ನ ನೀಟಾಗಿ ತೆಗ್ದು ಆತರ ಓಪನ್ ಮಾಡ್ತಾರೆ. ನನ್ನಂತೋಳು ಹಿಂಗೆ ಅರ್ಧ ಬಿಸಾಕ. ನಮ್ಗೆ ಆ ಕವರ್ ಯೂಸ್ ಆಗುತ್ತೆ. ನನ್ನಂತೋಳು ಹಿಂಗೆ ಅದು ಓಪನ್ ಆಗ್ಲಿಲ್ವಾ ಕಿತ್ತು ಬಿಸಾಕ್ತಾರೆ. ನಂಗೆ ಪೇಶನ್ಸ್ ಇರಲ್ಲ ನಂಗೆ. ಇದು ಬಂದು ಸ್ಕಿಪ್ ಎವ್ರಿಥಿಂಗ್ 4-in-1 ಸ್ಕಿನ್ ಟಿಂಟ್, ಗುಡ್ನೆಸ್ ಆಫ್ 4 ಪ್ರಾಡಕ್ಟ್ಸ್. ಎಷ್ಟು ರೂಪಾಯಿ ಅದು? ಪ್ರೈಸ್ ಎಲ್ಲ ಕೇಳ್ಬಿಡಿ, 1600 ಬೈಕಿನ. ಅದು ಅದು ನಂಗೆ ಹಿಂಸೆ ಕೊಟ್ಬಿಡಿ ಪ್ರೈಸ್. ಹೇಳು ಪರವಾಗಿಲ್ಲ, ಒಂದ್ಸಲ ಹೊರಗಡೆಯಿಂದಾನೆ ಇಲ್ಲ ಬಾಕ್ಸ್ ಕೊಡು, ನಾನೇ ನೋಡ್ತೀನಿ. ನಾನೇ ನೋಡಿ ಹೇಳ್ತೀನಿ ಸುಮ್ಮನೆ. ಇದು 299. ಅದು ಕಡಿಮೆ. ಅದು 1600 ಬ್ಲಾಕ್ ಇರೋದು. ಅದು ಏನು ಫೌಂಡೇಶನ್. ಇದೆಷ್ಟು ಗೊತ್ತಾ? 345. ಸುಳ್ಳು ಹೇಳ್ತಾ ಇದೀಯಾ? ಗಾಬರಿ ಆಗ್ಬಿಡ್ತೀನಿ ನಾನು ಅಂತ. ಸೀರಿಯಸ್ಲಿ 345 ಅದು. ಇದು ನೋಡೋಣ. ಇದು ಆಕ್ಚುಲಿ ನನಗೆ ಇಷ್ಟ ಆಯ್ತು ತರ್ಸ್ಕೊಂಡಿರೋದು. ನಾನು ಯಾವ ಕಡೆಯಿಂದ ಮೇಲಿಂದ ಓಪನ್ ಮಾಡ್ಬೇಕು ಕೆಳಗಿಂದ ಓಪನ್ ಮಾಡ್ಬೇಕು ಈಗ ಸೈಡಲ್ಲಿ ಹೊಡಿಯಪ್ಪ. ಆ ಸೈಡಲ್ಲಿ ಹೊಡಿ, ಅಂಗಡಿ ಹಿಂಗೆ ಸೈಡಲ್ಲಿ, ಎರಡು ಸೈಡಲ್ಲಿ ಹೊಡಿ. ನೀನು ಲೆಫ್ಟಲ್ಲಿ ಇದೆಯಾ ರೈಟಲ್ಲಿ ಇದೆಯಾ ನೋಡು. ಓಪನ್ ಮಾಡೋದು ಯಾವ ಕಡೆ ಇದೆ ನೋಡು ಅಂತ ನಾನು ಕೇಳಿದ್ದು. ಹಂಗೆ ಬರುತ್ತಾ ಅದು? ಅಲ್ಲ ಈ ಕಡೆ ಕಟ್, ಇಲ್ಲಿ ಈ ಕಡೆ ಕಟ್ ಮಾಡು. ಯಾವ ಕಡೆ? ಅಲ್ಲೇನೆ ಅಲ್ಲಿ ಹೊಡಿ. ಈಗ ಮೇಲ್ಗಡೆ ಆ ಕಡೆಯಿಂದ ಇತ್ತು. ಇದು ಒಂಚೂರು ಓಪನ್ ಮಾಡಕ್ ಎಲ್ಲ ನಾವೇ ಹೇಳ್ಕೊಡ್ಬೇಕು, ಏನು ಗೊತ್ತಾಗಲ್ಲ. ಅದಾಗಿದೆ ಬಿಡಮ್ಮ. ಇಲ್ಲ, ಇಲ್ಲಿ ಪೂರ್ತಿ ಆಗಿಲ್ಲ. ಅಲ್ಲಿ ಮುಂದೆ ಇದ್ದ ಎತ್ತಮ್ಮ. ಈಗ ಅಲ್ಲಿ ಆ ಕಡೆಯಿಂದ ಇಲ್ಲೆಲ್ಲ ಐತೆ. ಇಲ್ಲಿ ಇಲ್ವಾ? ಇಲ್ಲಿ ಎತ್ತದೆ ಅನ್ಕೊಬಿಟ್ಟೆ ನಾನು. ಈ ಕಡೆನಾ? ಇಲ್ಲಿ ಇದು ಹೊಡ್ರಿ, ಇಲ್ಲೈತಿ ನೋಡು. ಇದಾಗಿದೆ, ಆ ಕಡೆ ಹೊಡಿಯಮ್ಮ. ಅನ್ಬಾಕ್ಸ್ ಮಾಡೋದೇ ದೊಡ್ಡ ವಿಚಾರ ಆಗೈತೆ. ಇದಿಷ್ಟೇ. ಇಲ್ಲಿಂದ ಇಲ್ಲಿ ಇದೇನಿದು? ಮತ್ತೆ ಹಂಗೆ ಹೇಳ್ತೀರ. ಇಲ್ಲಿ ಮಧ್ಯದಲ್ಲಿ ಓಪನ್ ಮಾಡು. ಏನು ಗೊತ್ತಾಗಲ್ಲ, ಎಲ್ಲ ನಾವೇ ಹೇಳ್ಕೊಡ್ಬೇಕು. ಹಂಗೆ ಕಟ್ ಮಾಡ್ಕೋಬಾರ್ದು. ಹಿಂಗೆ ಕತ್ರಿಲಿ ಸೀಲ್ ಬಿಡ್ಬೇಕು, ಹಿಂಗೆ ಎಳಿಬೇಕು. ಇದು ಅಲ್ಲ, ಇದು ಫ್ರಂಟೇನಾ? ಫ್ರಂಟೇ ಐ ಥಿಂಕ್. ತೆಗಿರಿ, ಅದು ಫುಲ್ ಹಿಂಗೆ ಮಡ್ಚ್ಬಿಡಿ. ಹೇಳ್ತೀನಿ, ವಾಪಸ್ ಬರಲ್ಲ ಅದು. ಉಲ್ಟಾ ಆಗಿದೆ. ಉಲ್ಟಾನಾ? ಉಲ್ಟಾ ಅಲ್ಲ, ಅದು ಅವ್ರು ಕಳ್ಸೋದು ಹಿಂಗೆ ಅನ್ಸುತ್ತೆ. ಕೆಳಗಡೆ ಒಂದು ಪ್ರಾಡಕ್ಟ್ ಇದೆ. ಓಪನ್ ಮಾಡಿ. ಮನೆಗೆ ಈ ವಾಟರ್ ಹಾಕ್ಬಿಟ್ಟಿದ್ದಕ್ಕೆ, ಫ್ಲವರ್ ಎಲ್ಲ ಹಾಕ್ಬಿಟ್ಟು ಇಡೋದಕ್ಕೆ ಚೆನ್ನಾಗಿರುತ್ತಲ್ವಾ. ಆಕ್ಚುಲಿ ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲ್ಯಾಬ್ ಮಾಡಬೇಕು, ಆಯ್ತಾ? ಸೊ ಹಂಗೆ ನೀಟಾಗಿ ಇಡಬೇಕು. ಇದು ನಿಮಿಷ ಇರಿ. ಇದ್ರೊಳಗೆ ಇನ್ನೊಂದಿದೆ ನೋಡಿ, ತೆಗಿಬೇಕಷ್ಟೇ. ಏನದು? ಇಲ್ಲೇ ಇದೆ ಸ್ಟ್ಯಾಂಡು. ಅದ್ರ ಸ್ಟ್ಯಾಂಡ್ ಬಿಡಿ ಹಂಗಾದ್ರೆ. ಅದು ಹೆಂಗಿದ್ರು ಅದಕ್ಕೆ ಓಪನ್ ಮಾಡ್ಬೇಕಲ್ಲ. ಇದು ಹಿಂಗೆ ಮಡ್ಚಿಡಿ. ಅಲ್ಲಿ ಇಲ್ಲ, ಇದಿತ್ತು, ಸ್ಪಂಜ್ ಇತ್ತು. ಅರ್ಧ ಬರ್ಸ ಹಾಕ್ಬಿಡಿ, ಕ್ಲೋಸ್ ಮಾಡಿ. ಚೆನ್ನಾಗಿರುತ್ತೆ. ಅದು ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ, ಆಯ್ತಾ? ಒಂಥರ ನಮ್ಮ ಮನೆಗೆ ಚೆನ್ನಾಗಿರುತ್ತೆ ಬೇಕು ಅಂತ. ಪೂಜಾ ರೂಮ್ ಹತ್ರ ಇಟ್ಟು ಅಲ್ಲಿಗೆ ಚೆನ್ನಾಗಿರುತ್ತೆ. ಸ್ಟ್ಯಾಂಡ್ ಇದೆ ಅಲ್ವಾ ಅದಕ್ಕೆ? ಕೆಳಗಡೆ ಇರುತ್ತೆ. ಅಲ್ಲೇ ಇಡ್ಬೋದು. ಅಥವಾ ನೋಡಿ ಎಲ್ಲಾರು ಚೆನ್ನಾಗಿರೋ ಕಡೆ ಇದನ್ನ
ಸೊ ಈಗ ನಾನು ಈ ಡ್ರೆಸ್ಸಲ್ಲಿ ಒಂದು ರೀಲ್ ಮಾಡಿಬಿಟ್ಟು ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿಗೆ ಏನು ಅಂತ ಹೇಳ್ತೀವಿ. ಆ್ಯಂಡ್ ಬನ್ನಿ. ಮತ್ತು ಇನ್ನೊಂದೇನಂತ ಅಂದರೆ ಈಗ ಇನ್ನೇನು ಆಷಾಢ ಶುರು ಆಗ್ತಾ ಇದೆ. ಸೊ ಈ ಆಷಾಢದಲ್ಲಿ ಹೆಚ್ಚು ಶಕ್ತಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದ್ರೆ ಹೆಣ್ ದೇವ್ರನ್ನ ಅಲ್ವಾ? ದೇವಸ್ಥಾನಗಳಿಗೆ ಹೋದ್ರೇನೆ ಒಳ್ಳೇದು ಈ ಆಷಾಢದಲ್ಲಿ ಅಂತ ಹೇಳ್ತಾರೆ. ಅದ್ರಲ್ಲೂ ಈ ಶುಕ್ರವಾರ, ಆಷಾಢ ಶುಕ್ರವಾರ, ಮಂಗಳವಾರದಲ್ಲಿ ಶಕ್ತಿ ದೇವತೆಗಳನ್ನ, ಹೆಣ್ ದೇವ್ರಗಳನ್ನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಸೊ ಈ ಟೈಮಲ್ಲಿ ನಂಗೆ ಸುಮಾರು ಸಲ ಉಪ್ಪಿನ ದೀಪದ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ? ಈ ಟೈಮಲ್ಲಿ ಹಚ್ಚಿ ತುಂಬಾ ಒಳ್ಳೇದು ಅದು. ಅಂದ್ರೆ ಲಕ್ಷ್ಮೀ ದೇವಿನ ಹೊಲ್ಸ್ಕೊಳ್ಳೋದಿಕ್ಕೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳು, ಹೆಣ್ ದೇವರುಗಳನ್ನ ಹೊಲ್ಸ್ಕೊಳ್ಳೋದಿಕ್ಕೆ ಇದು ತುಂಬಾ ಒಳ್ಳೆ ಸಮಯ. ಆಮೇಲೆ ನೀವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ರೆ ಈ ಆಷಾಢ ಮಾಸದಲ್ಲಿ ಪ್ಲಾನ್ ಮಾಡಿ. ಆಷಾಢ ಮಾಸದಲ್ಲಿ ಈಗ ಚಾಮುಂಡಿ ಬೆಟ್ಟ ಎಷ್ಟು ರಶ್ ಆಗುತ್ತೆ, ಎಷ್ಟು ರಶ್ ಆಗುತ್ತೆ. ನಾವಂತೂ ನಮ್ಗೆ ಗೊತ್ತಲ್ಲ ಮೈಸೂರವ್ರಿಗೆ ವ್ಯವಸ್ಥೆ ಯಾವ ತರ ಇರುತ್ತೆ, ಜನ ಎಷ್ಟು ಸೇರ್ತಾರೆ ಆ ತಾಯಿ ದರ್ಶನ ಮಾಡೋದಿಕ್ಕೆ. ನಾವಂತೂ ಈ ಟೈಮಲ್ಲಿ ಪ್ರಯತ್ನನೇ ಮಾಡೋದಿಕ್ ಹೋಗಲ್ಲ. ಬಟ್ ಮನೆಯಲ್ಲೂ ಪೂಜೆ ಮಾಡಿ, ಮತ್ತೆ ಯಾವುದೇ ಕೆಟ್ಟ ದೃಷ್ಟಿಗಳು ಇರ್ಬೋದು ಅದೆಲ್ಲ ಹೋಗುತ್ತೆ. ಮತ್ತೆ ಆದಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ. ಈ ಆಷಾಢ ಮಾಸದಲ್ಲಿ ಆ ಪೂಜೆ ಫಲಿಸುತ್ತೆ ಅಂತ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗೋದ್ರಿಂದ. ನಾವು ಸುಮಾರು ಪ್ಲೇಸ್ ಅನ್ಕೊಂಡಿದೀವಿ. ಸೊ ನಂದು ಒಂದಷ್ಟು ದಿನ ಮಾಮೂಲಿ ಹೆಣ್ಮಕ್ಳದಿರುತ್ತಲ್ಲ, ಅದಾದ್ಮೇಲೆ ನಾವು ಅನ್ಕೊಂಡಿದೀವಿ ದೇವಸ್ಥಾನಗಳಿಗೆ ಹೋಗ್ಬೇಕು ಈ ಆಷಾಢದಲ್ಲಿ ಅಂತ ಅಂದ್ಬಿಟ್ಟು. ಈ ಧರ್ಮಸ್ಥಳ ಈ ಸೈಡ್ ಎಲ್ಲ ಹೋಗಿ ಯಾವಾಗ ನಾವ್ ಲಾಸ್ಟ್ ಹೋಗಿದ್ದು? ನಾನು ನೀನು ಶಿವ 3 ಜನ ಹೋಗಿದ್ವಲ್ಲ ಅವಾಗ್ಲೇ ಅದೇ ಲಾಸ್ಟ್ ಅನ್ಸುತ್ತೆ. ಹೋಗಕ್ಕೆ ಆಗಿಲ್ಲ ನಮ್ಗೆ, ಹೋಗ್ಬೇಕು. ಚೆನ್ನಾಗಿರುತ್ತೆ. ಆಮೇಲೆ ಈಗ ಟ್ರಾವೆಲ್ ಮಾಡಕ್ಕೂ ಒಂಥರ ಚಂದ. ಅಂದ್ರೆ ಫುಲ್ ಜೋರು ಮಳೆ ಇರಬಾರ್ದು, ಸ್ವಲ್ಪ ಲೈಟ್ ಆಗಿ ಮಳೆ ಬರ್ತಾ ಇರ್ಬೇಕು. ಬೋರ್ ಆಗಲ್ಲ, ಮತ್ತೆ ಟಯರ್ಡ್ ಕೂಡ ಅನ್ಸಲ್ಲ. ಆಯ್ತಾ, ಬಿಸಿಲು ಇದ್ದಾಗ ಟ್ರಾವೆಲ್ ಮಾಡಕ್ ಕಷ್ಟ ಅನ್ಸುತ್ತೆ. ಸೊ ಚೆನ್ನಾಗಿರುತ್ತೆ ಅದನ್ನ ಮಾಡಿ. ಮತ್ತೆ ಈ ವ್ರತಗಳು, ದೇವ್ರದ್ದು ವ್ರತ ಈ ತರದ್ದೆಲ್ಲ ಮಾಡ್ಬೇಕು ಅಂತ ಅಂದ್ರೆ ಇನ್ನೇನ್ ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕು. ಅದು ಎಷ್ಟು ಸತ್ಯ ಅಂದ್ರೆ ಫ್ರೆಂಡ್ಸ್, 1 ವರ್ಷ ಏನಾದ್ರು ನಾವ್ ಹಬ್ಬ ಮಾಡ್ಲಿಲ್ಲ ಅಂದ್ರೆ 3 ವರ್ಷ ಹಬ್ಬ ಮಾಡಕ್ ಆಗದೇ ಇಲ್ಲ. ನಮ್ಗೂ ಅದೇ ತರ ಆಯ್ತು. ಸೊ ಈ ಮನೆಗ್ ಬಂದಾದ್ಮೇಲೆ ಈ ವರ್ಷ ನಾವು ಮಾಡಿದ್ರೆ ಫಸ್ಟ್ ಇಯರ್ ಆಗುತ್ತೆ. ಅಂಡ್ ನೋಡ್ಕೊಬೇಕು ನಮ್ದು ಡೇಟ್ಸ್ ಅದು ಇದು. ಇಫ್ ಇನ್ ಕೇಸ್ ಆ ಹಬ್ಬದ ದಿನ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ ನೆಕ್ಸ್ಟ್ ಫ್ರೈಡೆ ಬಟ್ ನೋಡ್ಬೇಕು ಯಾವ ತರ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಇನ್ನೇನ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂತ ಅಂದ್ರೆ ಅದೊಂಥರ ಖುಷಿ. ಆಮೇಲೆ ನಾವು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಚಿಟ್ಸ್ ಹಾಕೊಂತಾರೆ, ಈ ಸೀರೆಗಳನ್ನ ತಗೊಳೋದಕ್ಕೆ. ಒಂದೇ ಸಲ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಒಂದು ಮೈಸೂರ್ ಸಿಲ್ಕ್ ಸ್ಯಾರಿ ತಗೋಣ ಅಂತ ಅಂದ್ಬಿಟ್ಟು ಮಂತ್ಲಿ ಇಷ್ಟು ಪೇ ಮಾಡ್ಕೊಂಬರೋದು. ಆಮೇಲೆ ಲಾಸ್ಟ್ ಅಲ್ಲಿ ಹಬ್ಬಕ್ಕೆ ಅಂತ ಒಂದ್ ಸೀರೆ ತಗೊಳ್ಳೋದು. ಅಂದ್ರೆ ದೇವ್ರಿಗೆ ಉಡ್ಸೋದಕ್ಕೆ ಅಂತ ಬೇರೆ ಸೀರೆ ತಗೊಂತೀವಿ. ಬಟ್ ಏನೋ ಅದ್ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡು ಬಂದು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ತಗೊಳ್ಳೋದು ಮೈಸೂರ್ ಸಿಲ್ಕ್. ಸೊ ನಾನು ಆ ತರದ್ದು ಸ್ಕೀಮ್ ಕಟ್ತಾ ಇದ್ದೀನಿ. ಅಂಡ್ ಆ ಸೀರೆ ಏನೇನ್ ತಗೊಬೇಕು ಅಂದ್ರೆ ಆಗಸ್ಟ್ಗೆ. ಸೊ ತಗೊಂಡಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಇದೆ ಏನು ಅಂತ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗುವಂತ ಕೆಲಸ ಇದೆ, ತುಂಬಾ ಇಂಪಾರ್ಟೆಂಟ್ ಕೆಲಸ. ಸೊ ಬನ್ನಿ ಹೋಗೋಣ, ಎಲ್ಲಿಗೆ ಏನು ಅಂತ ನಾನು ಹೇಳ್ತೀನಿ. ಈಗ ನಾನು ನವೀನ್ ಇಬ್ರು ಹೊರಗೆ ಹೊರಟಿದೀವಿ. ಅಥರ್ವ ಸ್ಕೂಲಿಗೆ ಹೋದ, ಆರ್ಯ ಅಮ್ಮನ ಹತ್ರ ಇದ್ದಾನೆ. ಈಗ ನಾವು ಒಂದು ಪ್ರಾಪರ್ಟಿ ವಿಸಿಟಿ ಅಂತ ಹೋಗ್ತಾ ಇದೀವಿ. ಕ್ಯಾಬ್ ಕೂಡ ಅವ್ರ ಕಡೆಯಿಂದಾನೇ ಇದೆ. ಸೊ ಈಗ ನಿಮ್ ಚಾರ್ಜರ್ ತಗೊಬೇಕಾ? ಕ್ಯಾಬ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ನಾನು ನವೀನ್ ಓಡ್ತಾ ಇದ್ದೀವಿ. ನವೀನ್ ಹೇಳಿದ್ರು ಕರೆಕ್ಟಾಗಿ ರೆಡಿ ಆಗಿರ್ಬೇಕಂತ. ನಾನು ರೆಡಿಯಾಗಿ ಕೂತ್ಕೊಂಡಿದ್ದೆ, ಅವರೇ ಇನ್ನೂ ರೆಡಿ ಆಗಿಲ್ಲ. ಈಗ ಬೆಲ್ಟ್ ಹಾಕತ್ತವ್ರೆ. ನನಗೆ ಹೇಳೋದು ಅವರೇ ಲೇಟ್ ಮಾಡೋದು ಅಲ್ವಾ? ಸೊ ಬನ್ನಿ ಈಗ ಹೊರಡೋಣ. ಆ್ಯಕ್ಚುಲಿ ತುಂಬ ದೊಡ್ಡ ಲೇಔಟ್ ಅದು. ಸೊ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಏನು ಅಂತ. ನಂದೇನಕ್ಕೆ ತಗೊಂಡಿರಿ? ಆಯ್ತು, ಎತ್ಕೊಳ್ಳಿ, ತಗೊಳ್ಳಿ. ವೆಯ್ಟ್ ಮಾಡ್ತವ್ರು ಅವರು. ಕ್ಯಾಬ್ ಕರೆಕ್ಟ್ ಟೈಮ್ಗೆ ನಾವು ಏನು ಟೈಮಿಂಗ್ಸ್ ಹೇಳಿದ್ವಿ ಅದೇ ಟೈಮ್ಸಿಗೆ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಯಾವಾಗಲೂ ನವೀನ್ ಅವ್ರು ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ರು, ನಾವು ಕೂತ್ಕೊಂಡು ಹೋಗ್ತಾಯಿದ್ದೆ. ಸೊ ನವೀನ್ಗೆ ಹೇಳ್ತಾ ಇದ್ದೆ ಇವತ್ತು ಫುಲ್ ರೆಸ್ಟ್ ನಿಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನಾನು ನವೀನ್ ಇಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಬಂದಿದ್ದು ಕುಶಾಲನಗರಕ್ಕೆ. ಕುಶಾಲನಗರ ಹತ್ರ VC ಗ್ಯಾಲಕ್ಸಿ ಅಂತ ಅಂದ್ಬಿಟ್ಟು ಒಂದು ಲೇಔಟ್ನ ಮಾಡಿದ್ದಾರೆ. ಸೊ ಈ ಲೇಔಟಲ್ಲಿ ತುಂಬ ಪ್ರಾಪರ್ಟೀಸ್ ಇದೆ. ಆಲ್ಮೋಸ್ಟ್ ಎಷ್ಟಿದೆ ನವೀನಲ್ಲಿ ಸೈಟ್ಗಳು?
ವಿಸಿ ಗ್ಯಾಲಕ್ಸಿಯಲ್ಲಿ ಟೋಟಲ್ ಎಷ್ಟು ಎಕರೆಲಿ ಮಾಡಿರೋದು 33 ಎಕರೆಲಿ ಲೇಔಟ್ನ ಮಾಡಿರೋದು. ಸೊ ಮಾಲ್ ಬರುತ್ತೆ, ಮತ್ತು ಏನು ಕ್ಲಬ್ ಹೌಸ್ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಫಂಕ್ಷನ್ ಹಾಲ್ ಇದೆ, ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ನಾವು ಒಂದ್ಸಲ ವಿಸಿಟ್ ಮಾಡೋಣ, ಹೇಗಿದೆ ಏನು ಪ್ರೈಸ್ ಎಷ್ಟಿರ್ಬೋದು ಅಂತ. ಸ್ಕ್ವೇರ್ ಫೀಟ್ ಬಂದು 2,500 ಅಂತ ಹೇಳ್ತಾಯಿದ್ರು. ಸೊ ನಾವು ವಿಸಿಟ್ ಮಾಡೋಣ, ಯಾವ ಥರ ಏನು ನಮಗಿಷ್ಟ ಆಗುತ್ತಾ ಏನೋ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿದ್ವಿ. ಆ್ಯಂಡ್ ಓಕೆ, ಗುಡ್ ಅನ್ನಿಸ್ತು. ಕುಶಾಲನಗರ ಹೈವೇಗೇ ಬರುತ್ತೆ ಇದು ವಿಸಿ ಗ್ಯಾಲಕ್ಸಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಲೇಔಟ್ ಬಗ್ಗೆ ಮತ್ತಷ್ಟು ಏನು ಇನ್ಫಾರ್ಮೇಷನ್ಸು ಅಥವಾ ವಿಚಾರಗಳನ್ನ ನಾನು ನಿಮಗೆ ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ನಾನು ಹೇಳ್ದಾಗೆ ಫೆಸಿಲಿಟೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಲ್ರೆಡಿ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ್ಯಂಡ್ ಮಾಲ್ ಕೂಡ ಅದೇ ಲೇಔಟಲ್ಲೇ ಎಂಟ್ರೆನ್ಸಲ್ಲಿ ಮಾಲ್ ಕೂಡ ಬರುತ್ತೆ. ಜೊತೆಗೆ ಹೇಳಿದ್ನಲ್ಲ, ಸ್ವಿಮ್ಮಿಂಗ್ ಪೂಲು ಮತ್ತು ಸ್ಟಾರ್ಟಿಂಗಲ್ಲಿ ಕಮರ್ಷಿಯಲ್ ಮಾಡ್ತಾರೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ದೆನ್ ಇದು ಏನು ಇಂಡೋರ್ ಗೇಮ್ಸಿಗೆ ಕ್ಲಬ್ ಹೌಸ್ ಎಲ್ಲ ಇರ್ಬೋದು. ಜೊತೆಗೆ ಇಲ್ಲೊಂದು ಜಿಮ್ಮು, ಈ ಥರ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಹಿತಿನ ಹೇಳ್ತೀನಿ. ಥ್ಯಾಂಕ್ ಯು.